ನಾವು ಉದ್ದೇಶಪೂರ್ವಕವಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿ ದೇವರ ಉದ್ದೇಶನ ತಿಳಿದುಕೊಳ್ಬೇಕಲ್ಲ. ಕೆಲವೊಬ್ರು ಇರ್ತಾರೆ ಜೀವನದಲ್ಲಿ ಏನೇ ಆದ್ರೂ ಆ ದೇವ್ರ ಉದ್ದೇಶ ಅದಕ್ಕೆ ನಂಗೆ ಆಗಿದ್ದು, ಅವರೇ ಒಂದೊಂದ್ಸಲ ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ದೇವ್ರ ಚಿತ್ತ ಇತ್ತೇನೋ ಅದಕ್ಕೆ ಹಂಗೆ ಆಗೋಯ್ತು, ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿಲ್ಲ. ನೋಡಿ, ನೀವು ಇದನ್ನು ಹೇಳುವಾಗ ನನಗೆ ಒಂದು ಜ್ಞಾಪಕ ಏನು ಬಂದಿದೆ ಅಂದರೆ, ನೋಡಿ ಎಲ್ಲನೂ ಸಹ ದೇವರೇನೆ ನಿರ್ಧಾರ ಮಾಡ್ತಾನೆ. ಅಂದರೆ ನಾನು ಏನೇನು ಮಾಡ್ತೀನಿ, ನಾನು ಕೂತ್ಕೊಳ್ತೀನಿ ನಿಂತ್ಕೊಳ್ತೀನಿ, ಇವಾಗ ವಾಕ್ಯ ಹೇಳಿದ್ವಿ ನಾವು, ಕೂತ್ಕೊಳ್ಳೋದು ನಿಂತ್ಕೊಳ್ಳೋದೆಲ್ಲ ದೇವರಿಗೆ ಗೊತ್ತಿದೆ. ಹೌದು, ದೇವರಿಗೆ ಎಲ್ಲನೂ ಗೊತ್ತು, ನಾವು ಏನು ಮಾಡ್ತೀವಂತ ಎಲ್ಲನೂ ಗೊತ್ತು. ಆದರೆ ಕೆಲವ್ರು ಜನರು ಏನು ಅಂದ್ಕೊಳ್ತಾರೆ, ನಾನು ಹಾಕೊಳ್ಳೋ ಶರ್ಟೂ ಸಹ ದೇವರೇನೆ ಪ್ಲ್ಯಾನ್ ಮಾಡಿರೋದು, ಇದೇ ಕಲರ್ ಬಟ್ಟೆ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಒಂದು ಆಲೋಚನೆ ನಮ್ಮನ್ನು ಹೆಚ್ಚಿನ ಒಂದು ಸಮಯದಲ್ಲಿ ತಪ್ಪಾದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿರ್ತದೆ. ಯಾಕೆ ಎಂಬುದಾಗಿ ಹೇಳ್ತೇನೆ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ನಂತರ ನಮಗೆ ಬೇಕಾಗಿರುವಂಥ ಆಲೋಚನೆಗಳನ್ನು, ಬುದ್ಧಿಯನ್ನು ಎಲ್ಲವನ್ನು ಕೊಟ್ಟಿರ್ತಾನೆ, ಆಯ್ಕೆಯನ್ನು ಕೊಡ್ತಾನೆ ನಮಗೆ. ನಾವು ಫ್ರೀ ವಿಲ್ ಎಂಬುದಾಗಿ ಹೇಳ್ತೇವೆ, ಅದನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಸೊ ಆ ಫ್ರೀ ವಿಲ್ನ ಮೂಲಕ ನೀವು ಏನನ್ನು ಆಯ್ಕೆ ಮಾಡ್ತೀರಾ? ಇವಾಗ ಆದಾಮ ಹವ್ವಳನ್ನೇ ನಾವು ತೆಗೆದುಕೊಳ್ಬೇಕಾದ್ರೆ ನೋಡಿ, ಆ ಏದೇನು ತೋಟದಲ್ಲಿ ಇಲ್ಲದೇ ಇರುವಂಥದ್ದು ಯಾವುದೂ ಇರಲಿಲ್ಲ, ಎಲ್ಲನೂ ಇತ್ತಲ್ವ ಅವ್ರಿಗೆ. ದೇ ಹ್ಯಾಡ್ ಎವ್ರಿಥಿಂಗ್. ಆದರೆ ಅದೊಂದೇ ಮರ, ಆ ಮರದಲ್ಲಿರೋ ಹಣ್ಣನ್ನು ಮುಟ್ಟಬೇಡಿ ಅಷ್ಟೇ. ಮಿಕ್ಕಿದೆಲ್ಲ ಮರಗಳನ್ನು ಬಿಟ್ಟು, ಎಲ್ಲ ರೀತಿಯಾದಂಥ ಸೃಷ್ಟಿಯನ್ನು ಬಿಟ್ಟು ಆ ಒಂದೇ ಒಂದು. ಸೊ ನಾವು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ತೇವೆ ಇಲ್ಲಿ? ಸೊ ಅದನ್ನು ನೋಡಬೇಕಾದ್ರೆ ದೇವರು ಎಲ್ಲವನ್ನ ತಿಳಿದಾತನಾಗಿರ್ತಾನೆ. ಬಿಕಾಸ್ ಓಮ್ನಿಸಿಯಂಟ್ ಎಂಬುದಾಗಿ ಹೇಳ್ತೇವೆ, ಸರ್ವಜ್ಞಾನಿ ಎಂಬುದಾಗಿ ಹೇಳ್ತೇವೆ. ಆದರೆ ಈ ಆಯ್ಕೆಗಳನ್ನು ಮಾಡುವುದಕ್ಕೆ ನಮಗೆ ಬಿಟ್ಟಿರ್ತಾನೆ. ಯಾಕೆಂದರೆ ದೇವರು ಆ ಆಲೋಚನೆಗಳನ್ನು, ಆತನ ಗುಣಗಳನ್ನು ನಮಗೆ ಕೊಟ್ಟಿರ್ತಾನಲ್ಲ, ಯಾವ ರೀತಿಯಾದಂಥ ಆಯ್ಕೆಗಳನ್ನು ಮಾಡ್ತೇವೆ. ಸೊ ಅಲ್ಲಿಗೆ ಅನೇಕ ಬಾರಿ ನಾವು ಅನುಭವಿಸುವಂಥದ್ದು, ನಾವು ಮಾಡಿರುವಂಥ ಆಯ್ಕೆ ಪರಿಣಾಮವಾಗಿರ್ತದೆ. ಅದು ಒಳಿತಾದರೂ ಆಗಿರಲಿ, ಇಲ್ಲದೇ ಆದರೂ ಹೋಗಲಿ, ನಾವು ಏನಾದರೂ ಕಷ್ಟವನ್ನು ಅನುಭವಿಸ್ಬೇಕಾದ್ರೂ ಅನೇಕ ಬಾರಿ, ಎಲ್ಲ ಬಾರಿ ಅಂತ ಹೇಳ್ತಲ್ಲ, ಅನೇಕ ಬಾರಿ ನಾನು ಮಾಡಿರುವಂಥ ನಿರ್ಧಾರಗಳು, ಮಾಡಿರುವಂಥ ಆಯ್ಕೆಗಳು ನನ್ನನ್ನು ಆ ಮುಂದಿನ ಪರಿಸ್ಥಿತಿಗಳಲ್ಲಿ ಇಟ್ಟಿರ್ತದೆ. ಸೊ ಅಲ್ಲಿಗೆ ನನ್ನ ಆಯ್ಕೆಯಿಂದ ಪರಿಣಾಮ ಬಂದಿರ್ತದೆ ಹೊರತು, ಇದೆಲ್ಲ ದೇವರೇ ಪ್ಲ್ಯಾನ್ ಮಾಡಿದ್ದಾನೆ ಅದಕ್ಕೆ ಹಿಂಗೆ ಆಗ್ತಾಯಿದೆ ಅನ್ನುವಂಥದ್ದು ನಮ್ಮನ್ನು ತಪ್ಪಾದ ದಾರಿಯಲ್ಲಿ ನಡೆಸುವಂಥದ್ದಾಗಿರ್ತದೆ. ಸೊ ಆ ಫ್ರೀ ವಿಲ್ ಆಯ್ಕೆ ಕೊಟ್ಟಿದ್ರು, ದೇವರ ವಾಕ್ಯದ ಮೂಲಕ ನಡೆಯುವ ಆಯ್ಕೆಯನ್ನು ನಾವು ಮಾಡಬೇಕು. ಹೌದು. ನಾನು ಅದನ್ನೇ ಹಿಂದಿನ ಪ್ರಶ್ನೆ ಹೇಳಿದ್ನಲ್ಲ, ನಾವು ದೇವರನ್ನು ನಂಬಬೇಕು, ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು. ಆ ಫ್ರೀ ವಿಲ್ನ ಮಾಡಿ ಖಂಡಿತ ದೇವರ ಮಾರ್ಗದಲ್ಲಿ ನಡಿಬೇಕು. ಅದು ಸ್ವಲ್ಪ ಕ್ಲಿಯರ್ ಮಾಡಿದ್ಕೆ ಥ್ಯಾಂಕ್ ಯು ಅನಾಶ್ ಅವರೇ.